ಹೀಗಾಗಿ ನಾವು ಏನೂ ರೊಕ್ಕ ಕೊಡಲಿಲ್ಲ, ಕೇವಲ ಬರೀ ಘೋಷಣೆ ಮಾಡಿದ್ರು ಅಂತ ಹೇಳ್ತಾರೆ. ಈಗೇನಂತಂದ್ರೆ ನಾವು ಡೆವಲಪ್ಮೆಂಟ್ ಮಾಡ್ತೀವಿ ಇದನ್ನ ಅಂತ ಹೇಳ್ತಾರೆ ಸರ್. ಅವ್ರಿಗೆ ಆಂಜನೇಯ ತಕ್ಪಾಟ ಕಲಿಸಿದ್ರಂತ ಕೂಡ ಅವರು ಸ್ವಲ್ಪ ಶಿವರಾಜ್ ತಂಗಡಿಗೆಯವರು ಬಹಳ ಉದ್ದುದ್ದ ಮಾತಾಡ್ತಿದ್ದಾರೆ. ಅವ್ರದ್ದು ಉದ್ದುದ್ದ ಮಾತಾಡ್ತಿದ್ದಾರೆ. ಅವರಿಗೆ ನಾನು ಹೇಳಕ್ಕೆ ಬಯಸ್ತೇನೆ, ನಿಮ್ಮನ್ನೂ ಹೀನಾಯವಾಗಿ ಸೋಲಿಸಿದ್ರು ಅನ್ನೋದನ್ನು ಮರಿಬೇಡಿ. ಪ್ರಜಾಪ್ರಭುತ್ವದಲ್ಲಿ ಸೋಲು ಗೆಲುವು ಬರ್ತವೆ, ಆದರೆ ಒಂದು ಪಕ್ಷದ ನಿಲುವು ಏನು ಅನ್ನೋದು, ಆ ಪಕ್ಷದ ನಡವಳಿಕೆಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಆ ಪಕ್ಷದ ನಿಲುವು ಏನು ಅನ್ನೋದನ್ನು. ಈಗ ಈ ರಾಜ್ಯದಲ್ಲಿ 50 ವರ್ಷಕ್ಕೂ ಹೆಚ್ಚು ಕಾಲ ಕಾಂಗ್ರೆಸ್ಸೇ ಆಳ್ವಿಕೆ ಮಾಡಿತ್ತಲ್ಲ, ಮತ್ತ್ಯಾಕೆ ಅಂಜನಾದ್ರಿ ಬೆಟ್ಟದ ಅಭಿವೃದ್ಧಿ ಆಗಿಲ್ಲ ಅನ್ನೋಂಥ ಪ್ರಶ್ನೆ ಯಾಕೆ ಮೂಡಿ ಬರ್ತಾ ಇದೆ? ಅಂದರೆ 50 ವರ್ಷ ಅವರೇ ಆಳ್ವಿಕೆ ಮಾಡಿದ್ರಲ್ಲ. ನಾನು ನಿಮ್ಮ ವ್ಯಕ್ತಿಗತ ರಾಮಭಕ್ತಿಯನ್ನು ಪ್ರಶ್ನೆ ಮಾಡೋದಿಲ್ಲ, ನನಗೆ ಅದರ ಪ್ರಶ್ನಿಸುವ ಅಧಿಕಾರವೂ ನನಗಿಲ್ಲ. ಯಾಕೆಂದರೆ ಅದು ವ್ಯಕ್ತಿಗತ ರಾಮಭಕ್ತಿ. ಆದರೆ ಒಂದು ಪಕ್ಷ ರಾಮ ಮಂದಿರದ ನಿಲುವಿನ ವಿಷಯದಲ್ಲಿ ಏನು ತೀರ್ಮಾನ ತಗೊಂಡ್ರಿ ನೀವು? ರಾಮ ಮಂದಿರದ ಹೋರಾಟದಲ್ಲಿ ಯಾವತ್ತಾದರೂ ಕಾಂಗ್ರೆಸ್ ಕೈ ಜೋಡಿಸಿದ್ಯಾ? ಕರಸೇವೆಗೆ ಏನಾದರೂ ಕಾಂಗ್ರೆಸ್ಸಿಗರು ಬಂದಿದ್ರಾ? ಯಾವಾಗ ಬಂದಿದ್ದರು ಕಾಂಗ್ರೆಸ್ಸಿಗರು ಕರಸೇವೆಗೆ? ಕರಸೇವೆ ಮಾಡಿದವರು ರಾಮಭಕ್ತರು, ಹನುಮನ ಮೇಲೆ ಭಕ್ತಿ ಇರ್ತಕ್ಕಂಥ ಜನ ಕರಸೇವೆ ಮಾಡಿದವರು. ಕಾಂಗ್ರೆಸ್ಸಿಗರು ಯಾವತ್ತು ಬಂದಿದ್ರು ಹೇಳಿ? ಯಾವತ್ತೂ ಬಂದಿಲ್ಲ. ಇಷ್ಟಾದಮೇಲೂ ಕೂಡ ವ್ಯಕ್ತಿಗತ ಭಕ್ತಿ ರಾಷ್ಟ್ರಭಕ್ತಿಯ ಜೊತೆಗೆ ಜೋಡಿಸ್ಕೊಳ್ಳದೆ ಇದ್ದರೆ ಅದು ಸ್ವಾರ್ಥಕ್ಕೆ ಮಾತ್ರ ಉಪಯೋಗ ಆಗುತ್ತೆ. ಈಗ ಶಿವರಾಜ್ ತಂಗಡಿಗೆಯವರ ರಾಮಭಕ್ತಿ ಅದು ಸ್ವಾರ್ಥದ ನೆಲೆಯಿಂದ ಕೂಡಿರೋದು, ರಾಷ್ಟ್ರಭಕ್ತಿಯ ಜೊತೆಗೆ ಜೋಡಿಸ್ಕೊಂಡಿರೋದಲ್ಲ. ರಾಮ ಮಂದಿರದ ನಿರ್ಮಾಣದ ಜೊತೆಗೆ ಜೋಡಿಸ್ಕೊಂಡಿರುವಂಥ ರಾಮಭಕ್ತಿ ಅಲ್ಲ ಅದು. ರಾಮ ಮಂದಿರದ ನಿರ್ಮಾಣದ ಜೊತೆಗೆ ರಾಮಭಕ್ತಿ ಜೋಡಿಸ್ಕೊಂಡಿದ್ದರೆ ಅವ್ರ ಮುಖ್ಯಮಂತ್ರಿ ನಾನು ದೇಣಿಗೆ ಕೊಡೋಲ್ಲ ಅಂತ ಹೇಳ್ತಿರ್ಲಿಲ್ಲ, ಯಾಕೆ ಕೊಡಬೇಕು ಅಂತ ಕೇಳ್ತಿರ್ಲಿಲ್ಲ. ಅವರ ಇಂಡಿಯಾ ಅಲಯನ್ಸ್ನ ಒಬ್ಬ ನಾಯಕ ಏನು ಹೇಳ್ತಾನೆ ಗೊತ್ತಾ? ಮಂದಿರ ನಿರ್ಮಾಣದ ಬದಲಿಗೆ ಆಸ್ಪತ್ರೆ ಕಟ್ಬೋದಿತ್ತು, ನಿಮಗೆ ಹುಷಾರಿಲ್ಲದೆ ಇದ್ದರೆ ಆಸ್ಪತ್ರೆಗೆ ಹೋಗ್ತಿರೋ ದೇವಸ್ಥಾನಕ್ಕೆ ಹೋಗ್ತಿರೋ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾವು ಆಸ್ಪತ್ರೆಯನ್ನು ಕಟ್ಟಿದ್ದೇವೆ. ಯಾರು ರಾಮ ಭಕ್ತರಿದ್ದಾರೆ ಆ ರಾಮ ಭಕ್ತರು ಆಸ್ಪತ್ರೆಯೂ ಕಟ್ತಾರೆ. ಆದರೆ ರಾಮ ಭಕ್ತರ ಭಕ್ತಿಯ ಹಣದಿಂದ ಮಂದಿರ ನಿರ್ಮಾಣ ಆಗ್ತಿರೋದು, ಸರ್ಕಾರದ ಹಣದಿಂದ ಅಲ್ಲ. ಸರ್ಕಾರದ ಹಣದಿಂದ ಹಜ್ ಭವನ ಕಟ್ಟಬೇಕಾದ್ರೆ ಈ ಪ್ರಶ್ನೆ ಮಾಡಿದ್ರ? ಹಜ್ ಭವನ ಸರ್ಕಾರದ ಹಣದಿಂದ ಕಟ್ಟೋದಿಲ್ಲ, ಆಸ್ಪತ್ರೆ ಕಟ್ತೀವಿ ಅಂತ ಹೇಳಿದ್ರ? ಹಾಗಿದ್ರೆ ಹಜ್ ಭವನ ಮಸೀದಿಗೆ ಯಾಕೆ ದುಡ್ಡು ಕೊಡ್ತೀರಿ? ದೇವಸ್ಥಾನದ ಪ್ರಶ್ನೆ ಬಂದಾಗ ಆಸ್ಪತ್ರೆ ಕಟ್ಬೋದು ಅಂತ ಹೇಳ್ತೀರಿ. 1,000 ಕೋಟಿ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಅಂತ ಮೊನ್ನೆ ಕೊಟ್ಟರಲ್ಲ, 10,000 ಕೋಟಿ ಘೋಷಣೆ ಮಾಡಿದ್ರಲ್ಲ ಕಾಂಗ್ರೆಸ್ ಸರ್ಕಾರ. ಅದ್ರ ಬದಲಿಗೆ ಆಸ್ಪತ್ರೆನೇ ಕಟ್ಟಿ, ಶಾಲೆನೇ ಕಟ್ಟಿ, ನಮಗೆ ಯಾಕೆ ಉಪದೇಶ ಮಾಡ್ತೀರಿ? ಇದೇ ಸರ್ಕಾರ ವಕ್ಫ್ ಬೋರ್ಡ್ ಮೂಲಕ ಮಸೀದಿಗೆ ಹಣ ಕೊಡುತ್ತೆ, ಮದ್ರಸಾಗಳಿಗೆ ಹಣ ಕೊಡುತ್ತೆ, ಅವಾಗ ಆಸ್ಪತ್ರೆ ಪ್ರಶ್ನೆ ಎತ್ತೋದಿಲ್ಲ. ಯಾವಾಗ ಹಿಂದೂ ಮಂದಿರದ ಪ್ರಶ್ನೆ ಬರುತ್ತೆ ಅವಾಗ ಆಸ್ಪತ್ರೆ ಕಟ್ಬೋದು, ಶಾಲೆ ಕಟ್ಬೋದು ಅಂತ ಉದಾರವಾಗಿರ್ತಕ್ಕಂಥ ಪುಂಖಾನುಪುಂಖವಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ಗಳನ್ನು ಇವ್ರು ಕೊಡ್ತಾರೆ.